ಹಂಗಾದ್ರೆ ಇವತ್ ನಮ್ ವಿಚಾರ ಎಲ್ಲಾ ಕಡೆ ಹರಿದಾಡಿರುತ್ತೆ. ಅಪ್ಪ ಭಗವಂತ, ನನ್ ಮುದ್ದಾದ ಎಂಡ್ರು ಮಾಡ್ರ ಎಡ್ವರ್ಡ್ಗೆ ಹೊಸಿ ನೀನೇ ನೋಡ್ಕಣಪ್ಪ. ಅಮೇ ಅಮೇ ಬಾ, ನೀನ್ ಇಲ್ಲಿದ್ಯಾ ನಮೇ? ನೀನ್ ಹುಡಿಕೊಂಡು ರೂಮ್ ಗಂಟ ಹೋಗಿ ಬಂದೆ ಕಣಮೆ. ಗೌಡ್ರೆ, ಊಟಕ್ಕೆಲ್ಲ ಸಿದ್ಧ ಮಾಡ್ತಾ ಇದ್ದೆ, ಕುಂತ್ಕೊಳ್ಳಿ, ನಿಮ್ಗೂ ಆಯ್ತು ಕೊಡ್ತೀನಿ. ಅದ್ ಸರಿ ಗೌಡ್ರೆ, ನೀವು ಪ್ರಚಾರಕ್ಕೆ ಹೋಗಿದ್ರಲ್ಲ, ಅದೆಲ್ಲ ಸಂದಾಗ ನಡೆಸೆ? ಏನ್ ಮಾತಾಡ್ತೇಮಿ? ಪ್ರಚಾರನ ಬೋಸ್ ಅಂದಾಗಾಯ್ತು. ಇದ್ಯಾಕ್ ಗೌಡ್ರೆ ಗಂಟ್ಲು ಕಟ್ಕೊಂಡಿರೋ ತರ ಅದೇ? ಅದೇನಿಲ್ಲ ಕಣಮೆ, ಹೊಸಿ ಪ್ರಸಾರದಾಗೆ ಕೂಗಿ ಕೂಗಿ ಹಿಂಗ ಆಗ್ಬಿಟ್ಟದೆ ನೋಡು. ಹೊಸಿ ಇರಿ, ಹೋಗಿ ಬಿಸ್ನೀರ್ ಕಾಯಿಸ್ಕೊಂಡ್ ತಗೊಂಬರ್ತೀನಿ, ಕುಡೀರಿ, ಎಲ್ಲ ಸರಿ ಹೋಯ್ತದೆ. ಏ ಬೇಡ ಕಣಮೆ, ಬರ್ಬೇಕಾದ್ರೆ ನಾನು ನಿಮ್ಮಪ್ಪ ಒಂದ್ ಕಾಪಿ ಕುಡಿದ್ವಿ, ಎಲ್ಲ ಸರಿ ಹೋಯ್ತದೆ ಬಿಡು. ಏನು, ನಮ್ಮ ಅಪ್ಪ ಸಿಕ್ಕಿದ್ರೆ ಅವ್ರೆಲ್ ಬಂದಿದ್ರು? ಸಿಕ್ಕಿದ್ರ ಅಂತ ಕೇಳ್ತಿಯಲ್ಲಮ್ಮೆ? ನಮ್ ಬೀಗ್ರು ಎಲೆಕ್ಷನ್ಗೆ ನಿಂತವ್ರೆ, ನಾನೇ ಮುಂದ್ ನಿಂತ್ಕೊಂಡ್ ಪ್ರಚಾರ ಮಾಡ್ಬೇಕು ಅಂತ ಹೇಳಿ ನಿಮ್ಮ ಅಪ್ಪಂದೇ ಒಂದ್ ಕೈ ಮೇಲ್ಗೈ, ಎಲ್ಲಾ ಕಡೆ ಪಾಪ ಅವರೇ ಮಾತಾಡಿರೋದು. ಹೌದೇ? ಕಣಮೆ. ಅಮ್ಮೆ ಫೋನ್ ಯಾಕೆ ಮಾಡಿದ್ದಮ್ಮೆ? ಮತ್ತೇನಾದ್ರೂ ಮಳೆಲ್ ನೆನಿಬೇಕು ಅಂತ ಅನಿಸ್ತೆ? ಗೌಡ್ರೆ, ಸದಾಶಿವನಿಗೆ ಅದೇ ದಾನ ಅನ್ನಂಗೆ ಏನಿದು? ಎಲ್ಲಿದೀವಿ ಅಂತ ಗೊತ್ತಾಗಕ್ಕಿಲ್ವೇ? ಯಾರಾದ್ರೂ ಬಂದ್ರೆ ಏನ್ ಗತಿ? ಮತ್ತಿನ್ಯಾಕಮ್ಮಿ ಫೋನ್ ಮಾಡ್ದೆ? ಅದು ರಾತ್ರಿ ನಮ್ಮಿಬ್ರಿಗೂ ಶಾಸ್ತ್ರ ಆಯ್ತು ಅಂತ ಎಲ್ಲರಿಗೂ ಗೊತ್ತಾಗೋಗದೆ. ಏನ್ ಹೇಳ್ತಾ ಇದ್ಯಮ್ಮಿ? ಎಲ್ಲರಿಗೂ ಈ ವಿಷಯ ಹೆಂಗಮ್ಮಿ ಗೊತ್ತಾಯ್ತು? ನಾನೇ ಹೇಳಿದ್ದು. ನೀನ್ ಹೇಳ್ದ? ಅಲ್ಲ ಕಣಮ್ಮಿ, ಅವತ್ತನೇ ಆಗದೆ ಅಂತ ಎಲ್ಲಾರ ತವನು ಹೇಳಿದ್ದೆ ತಾನೆ? ಗೌಡ್ರೆ, ದೊಡ್ಡೋರು ಅದನ್ನೆಲ್ಲ ಮುಖ ನೋಡಿನೇ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ನಾವ್ ಹೇಳಿದ್ದು ಅವ್ರು ನಂಬ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೀರಾ? ಇವತ್ತು ಒತ್ತಾರೆ ಸ್ನಾನ ಮಾಡ್ಕೊಂಡು ಕಾಪಿ ಕಾಯಿಸ್ಬೇಕಾರೆ ಅತ್ತೆ ಬಂದ್ರು. ನನ್ ಮುಖ ನೋಡ್ಬಿಟ್ಟು ಆಯ್ತು ಗೌಡ್ರೆ. ಹಂಗಾದ್ರೆ ಮುಖ ನೋಡಿ ಶಾಸ್ತ್ರ ಆಗದೆ ಇಲ್ಲ ಅಂತ ಹೇಳೋ ಕಲೆ ಇವ್ರಿಗೂ ಗೊತ್ತದೆ ಅಂತಾಯ್ತು. ಹೌದು ಗೌಡ್ರೆ. ಗೌಡ್ರೆ, ಆಮೇಲೆ ಅವ್ವ ಫೋನ್ ಮಾಡಿ ನೀವಿಬ್ರು ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನಿಮ್ಗೆ ಫೋನ್ ಮಾಡಿದ್ದು. ಗುಡಿಗ? ಈಗ ಯಾಕಂತೆ? ಅದು ನಿಮ್ಮಿಬ್ರು ಜೀವನ ಶುರು ಆಗದಲ್ವೇ, ಇನ್ಮ್ಯಾಕೆ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಬರಕ್ಕಂತೆ. ಅಮೇ ಈಸ್ಯ ಅಲ್ಲಿಗೆ ಗಂಟ ಬಿಟ್ಟದೆ ನಮ್ಮಿ. ಹೌದು, ನಮ್ಮ ಅಪ್ಪನ ಅಳಿಮಯ್ಯ. ಅಲ್ಲ ಕಣಮ್ಮಿ, ಇದನ್ನ ಡಂಗೂರ ಸಾರಿ ಹೇಳೋಂತ ವಿಷಯನ ನಮ್ಮಿ? ಏ ಗೌಡ್ರೆ, ಇದನ್ನ ನಾನು ಹೇಳಿದ್ದಲ್ಲ, ಅತ್ತೆ ಅವಂಗ್ ಫೋನ್ ಮಾಡಿ ಹೇಳಿದ್ದಂತೆ. ಹಂಗಾದ್ರೆ ಇವತ್ ನಮ್ ವಿಚಾರ ಎಲ್ಲಾ ಕಡೆ ಹರಿದಾಡಿರುತ್ತೆ. ಅಪ್ಪ ಭಗವಂತ, ನನ್ ಮುದ್ದಾದ ಎಂಡ್ರು ಮಾಡ್ರ ಎಡ್ವರ್ಡ್ಗೆ ಹೊಸಿ ನೀನೇ ನೋಡ್ಕಣಪ್ಪ. ಅತ್ತೆ, ಅಡ್ಗೆ ಮನೆ ತಿಂಗಳಿದ್ದು ದಿನಸಿ ಐಟಮ್ ಎಲ್ಲ ಬಂದದೆ. ಆಯ್ತವ, ಸರಿ. ಅಮ್ಮಮ್ಮ, ಏನು ಆರಾಮಾಗಿ ಕೂತ್ಕೊಂಡ್ಬಿಟ್ಟೆ? ಅಯ್ಯ, ಕೂತ್ಗಳದೆ ನಾನು ಇನ್ನೇನ್ಲ ಮಾಡ್ಬೇಕಾಗಿತ್ತು? ನನ್ ಸುದ್ದಿ ಬಿಡು, ಪ್ರಚಾರ ಎಲ್ಲ ಹೆಂಗ್ ನಡೀತಾ ಇದ್ದದ್ದು? ಅದನ್ನೇನ್ ಕೇಳ್ತೀಯ ಅಮ್ಮಮ್ಮ, ಹೋಗಿತ್ತವ ಅಂತೂ ಜನ ಭರ್ಜರಿಯಾಗಿ ನಡೀತೈತೆ ಅನ್ಕೋ. ಹೆಂಗೋ ದೇವ್ರ ದಯದಿಂದ ಒಳ್ಳೇದಾದ್ರೆ ಸಾಕು. ಅದ್ ಸರಿ, ನೀವೆಲ್ಲೋ ಹೋಯ್ತಾ ಇರಂಗದೆ? ಇಲ್ಲೆಯ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರುವ ಅಂತ.
ಇದೇನಪ್ಪ ಇದ್ದಕ್ಕಿದ್ದಂಗೆ ಗುಡಿ ಜ್ಞಾನ ಬಂದ್ಬಿಟ್ಟದೆ. ಏನೋ ಹೋಗ್ಬೇಕು ಅಂತ ಅನಿಸ್ತು, ಅದಕ್ಕೆ ಹೋಯ್ತಾ ಇದೀವಿ. ಈಗೇನ್ ಬೇಡ ಅಂತ ಹೇಳು, ಇಬ್ರು ಹೋಗಕ್ಕಿಲ್ಲ. ನಾನ್ ಯಾಕ್ಲೆ ಗುಡಿಗೆ ಹೋಗೋದ್ ಬೇಡ ಅಂತ ಅನ್ಲಿ? ಒಳ್ಳೇದಾಗ್ಲಿ, ಹೋಗ್ಬಿಟ್ಟು ಬನ್ನಿ. ಸರಿ ಬರಮೆ. ಭದ್ರಾ, ಓಸಿ ಹಂಗೆ ನಿಂತ್ಕ. ಯಾಕಮ್ಮಮ್ಮ, ಏನಾಯ್ತು? ಅಯ್ಯೋ ಅಯ್ಯೋ ತಿನ್ನಿಲ್ಲ. ಈಶ್ವರಿ, ಏ ಈಶ್ವರಿ, ಹೇಳಿ ಅತ್ತೆ. ನಿನ್ ಮಗನ್ನು ಸೊಸೆನು ಬರಕ್ ಹೇಳು. ಭದ್ರಾನು ಇದ್ಯಾನು ಗುಡಿಗೆ ಹೋಗಿ ಬತ್ತವ್ರೆ, ಅವ್ರ ಜೊತೆಗೆ ಇವ್ರು ಇಬ್ರು ಹೋಗ್ಬಿಟ್ಟು ಬರ್ಲಿ. ಮದ್ವೆ ಆದ್ಮ್ಯಾಕೆ ಎಲ್ಲೂ ಹೋಗಿಲ್ವಲ್ಲ. ಇವ್ರ ಜೊತೆಗೆ ಅವ್ರು ಯಾಕೆ? ಬೇಡ ಬಿಡಿಯತ್ತೆ. ನಾನು ನಿನ್ನ ಒಪ್ಪಿಗೆ ಕೇಳ್ತಾ ಇಲ್ಲ, ಹೋಗಿ ಕರ್ಕೊಂಡು ಬಾ ಅಂತ ಹೇಳ್ತಾ ಇವ್ನಿ. ಪೋಲಾರ ಹೇಳೋದ್ ಬಿಟ್ಟು ಹೋಗಿ ಕರ್ಕೊಂಡ್ ಬಾ. ಅಮ್ಮಮ್ಮ ಹೇಳ್ತಾ ಇರೋದು ಸರಿಯಾಗಿ ಅದೇ, ನಾವೆಲ್ರೂ ಒಟ್ಟಿಗೆ ಹೋಗ್ಬತ್ತೀವಿ. ಕರಿಯೋಗ್ ಚಿಕ್ಕವು. ನಿನಗೆ ಹೇಳ್ತಾ ಇರೋದು, ಹೋಗೆ. ಓಹೋ, ಇವಳು ಹೇಳ್ದಂಗೆ ನಾನು ಕೇಳ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟವಳೆ. ನನ್ ಮಗ ನೆಟ್ಟಿಗೆ ಮೂತಿ ಮೇಲೆ ತಿವ್ದಿದ್ರೆ ಸರಿ ಹೋಗಿರೋದು, ಬಿಟ್ಟಿದ್ದಕ್ಕೆ ಹಿಂಗ್ ಆಡ್ತವಳೆ. ಲೇ, ನಿನ್ ಎಂಡ್ರನ್ನ ಕರ್ಕೊಂಡು ಅಣ್ಣ ಅತ್ತಿಗೆ ಜೊತೆಗೆ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬ. ಸರಿ ಅಜ್ಜಿ, ಹೋಗ್ಬಿಟ್ಟು ಬರ್ತೇನೆ. ಈ ನನ್ನ ಮಗ ಒಪ್ಪ, ಅವ್ರಪ್ಪನಂಗೆ ಎಲ್ಲದಕ್ಕೂ ತಲೆ ಆಡಿಸ್ತಾನೆ. ಏನೇ ಹೇಳಿದ್ದನ್ನ ನೆಟ್ಟಗ್ ಮಾಡಕ್ಕಾಗಲ್ವೇ? ನಿನ್ ಸೊಸೆಯಲ್ಲಿ ಕೂಗ ಅವಳನ್ನ. ಕೂಗೆ. ಚಂಪಾ, ಲೇ ಚಂಪಾ. ಏನು ಆಳಿ ಕರ್ದಂಗ್ ಕರಿತಾ ಇದೀಯಾ? ಯಾಕೆ ಈ ಸೊಸೆನ ಕರ್ದಂಗೆ ಕರಿಯಕ್ಕಾಗಲ್ವೇ? ಇಬ್ರುನು ಒಂದೇ ತರ ಕರೆದ್ರೆ ಅವ್ರಿಗೂ ಗೊಂದಲ ಆಯ್ತದಲ್ವೇ ಅತ್ತೆ? ಅತ್ತೆ, ಚಿಕ್ಕ ಸೊಸೆ ಅಂತ ಕರೀರಿ, ಅವಾಗ ಗೊತ್ತಾಯ್ತದೆ. ಹಂಗೆ ಕೂಗು, ಬತ್ತವಳೆ. ಚಿಕ್ಕ ಸೊಸೆ ಚಂಪಾ, ಗುಡಿಗೆ ಹೋಗ್ಬೇಕು ಬಾರವ್ವ. ಸರಿ ಅಮ್ಮಮ್ಮ, ನಾವು ಹೋಗ್ಬಿಟ್ಟು ಬರ್ತೀವಿ. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಚಿತ್ರಕ್ಕ, ಏನ್ ವಿನಂತಿ? ನೀವು ಬಿಡುವಿದ್ರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದೆ? ಮಾತಾಡು. ಅದೇ ಚಿತ್ರಕ್ಕ, ಈ ವಿದ್ಯೆ ಅವಳಲ್ಲ, ಸಾಮಾನ್ಯದವಳಲ್ಲ ಅಂತ ಅನ್ಸ್ತಾ ಇದೆ. ಅವಳು ಬಂದಾಗಿಂದ್ಲೂ ಮಾಡ್ತಾ ಇರೋದೆಲ್ಲ ನೋಡ್ತಾ ಇದ್ರೆ ಸರಿಯಾದ ಛತ್ರಿನೇ ಅವಳು. ಈಗ್ಲೇ ನೋಡು, ಪಾಪ ಸುಭಾಷ್ ಮಾಮನ್ಗೆ ಬಂಗಾರದಂತ ಸಂಬಂಧ ಬಂದಿತ್ತು. ಆ ಸಂಬಂಧ ಕಲ್ಲ ಹಾಕ್ಬಿಟ್ಟು ಆ ಚಂಪಾನ ತಂದ್ ಕಟ್ಬಿಟ್ಟು ಜೀವನ ಪೂರ್ತಿ ಕೊರ್ಗೋ ತರ ಮಾಡ್ಬಿಟ್ಲು. ಅವನ್ ಹಣೆಲಿ ಚಂಪುನ್ನೇ ಕಟ್ಕೋಬೇಕು ಅಂತ ಬರ್ದಿತ್ತೋ ಏನೋ. ಯಾರ್ ತಾನೇ ಏನ್ ಮಾಡಕ್ಕಾದದು? ಬಿಡು ವಿನಂತಿ. ಹಂಗಲ್ಲ ಚಿತ್ರಕ್ಕ, ಈ ಭೂಮಿ ಮೇಲೆ ಯಾರು ತೆಪ್ಪೆ ಮಾಡಿಲ್ಲ ನಂಗೆ ಆಡ್ಬಿಟ್ಲಲ್ಲ, ಅವಳೇನ್ ತೆಪ್ಪೆ ಮಾಡಿಲ್ವಾ ಯೋಳು? ಅವಳಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂದ್ರೆ ಅವಳು ಮಾಡಿರೋ ತಪ್ಪನ ಇಟ್ಕೊಂಡು ಅವಳ ಜನ್ಮ ಜಾಲಾಡ್ಬೇಕು. ಹಂಗ್ ಮಾಡ್ಬೇಕು ಅಂದ್ರೆ ಅವಳೇನಾರ ತೆಪ್ ಮಾಡಿರ್ಬೇಕಲ್ವೇ? ದಿಟ ಹೇಳು ಚಿತ್ರಕ್ಕ, ಅವಳು ತೆಪ್ ಮಾಡಿರೋದು ನಿಂಗೆ ಗೊತ್ತೇ ಇಲ್ವೇ?
ಏ ನಂಗೇನ್ ಗೊತ್ತು ವಿನಂತಿ, ನೀನಾರುವೆ ಅವಳ ಮೇಲೆ ಒಂದ್ ಕಣ್ ಮಡಗಿದ್ದಿ. ನಿಂಗೆ ಏನಾದ್ರೂ ಗೊತ್ತಿದ್ರೆ ಹೇಳು. ಕಣ್ ಮಾಡ್ಗಿ ಏನ್ ತಾನೇ ಪ್ರಯೋಜನ? ಅವಳ ಬಗ್ಗೆ ಏನು ಗೊತ್ತೇ ಇಲ್ವೇ? ದಿಟ ಹೇಳ್ಬೇಕು ಅಂದ್ರೆ ನಿನಗ್ ಗೊತ್ತಿರೋ ಅಷ್ಟು ನನ್ಗ ಅವಳ ಬಗ್ಗೆ ಗೊತ್ತಿಲ್ಲ. ವಿನಂತಿ, ಯಾಕೆ ಇಷ್ಟೊಂದ್ ಬ್ಯಾಸರ ಮಾಡ್ಕೊಂತಿದ್ಯಾ? ಇನ್ನೇನ್ ಚಿತ್ರಕ್ಕ, ಭದ್ರಾ ಮಾಮನ್ ಮದ್ವೆ ಮಾಡ್ಕೊಬೇಕು ಅನ್ನೋ ನನ್ನ ಆಸೆ ಕನ್ಸ್ಗಳೆಲ್ಲ ನುಚ್ಚು ನೂರ್ ಮಾಡ್ಬಿಟ್ಲು. ಈಗ ನೋಡಿದ್ರೆ ಪಾಪನ ಮತ್ತೆ ಅವ್ರ ಆಸೆ ಕನ್ಸ್ಗಳಿಗೆಲ್ಲ ಕಲ್ಲು ಹಾಕ್ಬಿಟ್ಲು. ಹೆಂಗಾರು ಮಾಡಿ ಅವಳನ್ನ ಈ ಮನೆಯಿಂದ ಆಚೆ ಹಾಕ್ಬೇಕು ಕಣಕ್ಕ. ವಿನಂತಿ, ಅದಾಗ ಮಾತೆ, ಇಡೀ ಮನೆಯವ್ರೆ ಅವಳನ್ನ ಪಟ್ಟದ ರಾಣಿಯಂಗ್ ಮೆರೆಸ್ತಾವ್ರೆ. ಅದು ಅಲ್ದೇನೆಯ ಅವಳನ್ನ ಆಚೆಗ್ ಕಳ್ಸ್ಬಿಟ್ಟು ನೀನ್ ತಾನೇ ಏನ್ ಮಾಡಿ ಬಿಡು. ನನ್ಗೀಗ್ಲೂ ಭದ್ರಾ ಮಾಮನ್ನ ಮರೆಯಕ್ ಆಯ್ತಾ ಇಲ್ಲ. ನನ್ ಮನಸ್ ತುಂಬಾ ಅವರೇ ತುಂಬ್ಕೊಂಡವ್ರೆ. ಲೇ, ಏನೇ ಹೇಳ್ತಿದ್ಯಾ? ದಿಟ ಹೇಳ್ತೀವ್ನಿ, ಭದ್ರಾ ಮಾಮ ಇಲ್ದೇ ಇರೋ ಬದುಕು ನಂಗ್ ಬೇಡ ಅನ್ಸ್ಬಿಟ್ಟದೆ. ನಾನ್ ಭದ್ರಾ ಮಾಮನ್ ಕುಟೆ ಬಾಳ್ಬೇಕು ಅಂದ್ರೆ ಅವಳು ಅವರಿಂದ ದೂರ ಆಗ್ಬೇಕು. ಅದಕ್ಕೆ ಅತ್ತೆ ಮನ್ಸ್ ಮಾಡ್ಬೇಕು ಕಣಕ್ಕ. ಹ್ಞೂ ಅಕ್ಕ, ಅವಳನ್ನ ಮನೆಯಿಂದ ಆಚೆ ಹಾಕಕ್ ಸಾಧ್ಯ ಆಗೋದು ಈಶ್ವರಿ ಅತ್ತೆಗ್ ಮಾತ್ರ. ಅದಕ್ಕೆ ನೀನ್ ಹೆಂಗಾದ್ರೂ ಅತ್ತೆ ಹತ್ರ ಮಾತಾಡಿ ನಂಗ್ ಸಹಾಯ ಮಾಡ್ತೀಯಾ? ಪ್ಲೀಸ್ ಚಿತ್ರಕ್ಕ, ನೀನ್ ತವ ಕೇಳ್ಕೊತಾವೇನೆ, ಇದೊಂದ್ ವಿಷಯದಲ್ಲಿ ನಂಗೆ ಸಹಾಯ ಮಾಡ್ತೀಯಾ? ಸರಿ ಬಿಡು, ಟೇಮ್ ನೋಡ್ಕೊಂಡು ಅವು ಅಂತವ ನಾನ್ ಮಾತಾಡ್ತೀನಿ. ಅದ್ಗೆ ಎಲ್ಲಿ ಅವ್ರು ಬಂದ್ಬಿಡ್ತಾರೋ, ನಾನ್ ನಿಮ್ ಕುಟೆ ಮಾತಾಡ್ತಾ ಇರೋದ್ ನೋಡ್ಬಿಡ್ತಾರೋ ಅಂತ ಹೆದರ್ಕೆಲ್ ಮಾತಾಡ್ತೀವ್ನಿ. ಆದ್ರೆ ನೀವ್ ನೋಡಿದ್ರೆ ನೀವೇನ್ ಹೆದರ್ಕಬೇಡ. ನನ್ ತಮ್ಮ ಭದ್ರಾ ಬಂದ್ರೆ ನನಗ್ ಬೈತಾನೆ ಹೊತ್ತು ನಿನಗ್ ಬೈಯಕ್ಕಿಲ್ಲ. ದಯವಿಟ್ಟು ಇದೊಂದ್ ಆಸೆ ನೆರವೇರ್ಸ್ಕೊಡ್ತೀಯ ವಿದ್ಯಾ? ತವರನ್ ನೆರಳಲ್ಲಿ ಆಗ್ಬೇಕಾಗಿದ್ ಶಾಸ್ತ್ರ ಇದು ವಿದ್ಯಾ. ನೀವಿಲ್ಲ ಅಂದ್ರೆ ನಾನ್ ಏನ್ ಮಾಡಕ್ ತಾನೇ ಆಯ್ತದ? ಅಕ್ಕ, ಅದು ಈಗ ನನ್ನ ಆಸೆ ಆಕಾಂಕ್ಷೆಗಳನ್ನ ಹೇಳ್ಕೊಳಕ್ಕೆ ನಿನ್ಬಿಟ್ರೆ ಬೇರೆ ಯಾರು ಇಲ್ಲ. ಇದೊಂದ್ ಆಸೆನಾರು ನೆರವೇರ್ಸ್ಕೊಡ್ತೀಯ ವಿದ್ಯಾ? ನನ್ಗೆ ನಿನ್ ಪರಿಸ್ಥಿತಿ ಅರ್ಥ ಆಯ್ತದೆ ಕಣವ್ವ. ಆದ್ರೆ ಯಾಕೋ ಕಾಣೆ ಈ ಒಂದ್ ಆಸೆ ಯಾನೆ ಕಾಡ್ತಾ ಇದೆ. ನಾನೇನಾರುವೆ ಈ ವಿಷಯದ ಬಗ್ಗೆ ಮಾತಾಡಿದ್ರೆ ಅವ್ರು ಕೋಪ ಮಾಡ್ಕೋತಾರೆ. ಬರಕ್ ಆಗಕ್ಕಿಲ್ಲ ಅಂದ್ರೆ ಅಕ್ಕ ನೊಂದ್ಕೋತಾರೆ. ಹಿಂಗ್ ಹೇಳಿದ್ರೆ ನಾನ್ ಏನ್ ಮಾಡ್ಲಿ? ಏನೇ ಆಸೆ ಇದ್ರು ನನ್ನ ಹತ್ರ ಕೇಳಮ್ಮಿ. ಯಾಕೆ ಏನು ಅಂತ ಕೇಳ್ದಲೆ ನೀನ್ ಆಸೆ ನೆರವೇರಿಸ್ತೀನಿ. ನೀನ್ ಯಾವಾಗಾದ್ರೂ ಸರಿ, ಏನಾದ್ರೂ ಸರಿ, ಏನೇ ಕೇಳಿದ್ರು ಖಂಡಿತವಾಗ್ಲೂ ನೆರವೇರಿಸ್ಕೊಡ್ತೀನಿ ಅಂತವಾ ಈ ಭದ್ರೇಗೌಡ ಮಾತ್ ಕೊಡ್ತಾ ಇವ್ನೆ. ಇದನ್ನ ವರ ಅಂತ ತಿಳ್ಕೊಂಬಿಡು, ಅದನ್ನ ಯಾವ್ದಾದ್ರು ಪರಿಸ್ಥಿತಿಲಿ ಬಳಸ್ಕೋ. ವಿದ್ಯಾ, ಹೇಳವ್ವ. ಸರಿ ಅಕ್ಕ, ನಾನು ಅವ್ರನ್ನ ಕರ್ಕೊಂಡ್ ಬಂದು ನಿಮ್ ಸೀಮಂತ ಸಂದಾಗ್ ಮಾಡಿ ನಿಮ್ ಆಸೆನ ಪೂರೈಸ್ತೀವಿ. ನಿಜವಾಗ್ಲೂ ಪದ್ದನ್ ಕರ್ಕೊಂಡ್ ಬಂದೆಯಾ? ಹೇಳು ವಿದ್ಯಾ. ತಪ್ಪದೆ ಕರ್ಕೊಂಡ್ ಬರ್ತೀನಿ. ನಿಂಗ್ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಅರ್ಥ ಆಯ್ತಾ ಇಲ್ಲ. ನಿನ್ ಮಾತ್ ಕೇಳಿ ನಂಗ್ ಸ್ಯಾನೆ ಸಂತೋಷ ಆಯ್ತದೆ. ಅಕ್ಕ, ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ನಮ್ಮ ಮನೆ ಮಗಳು ಸೀಮಂತ ಮಾಡ್ಕೊಡೋದು ನಮ್ ಕರ್ತವ್ಯ ಅಲ್ವೇ? ಅದನ್ನೇ ಮಾಡ್ತೀವ್ನಿ. ನೀವ್ ಹಿಂಗೆಲ್ಲ ಆಳ್ಬಾರ್ದು.